ಕರ್ನಾಟಕಕ್ಕೆ ಕೊಂಚ ನಿರಾಳ ಆಗಿದೆ. ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ನಲ್ಲಿ ನಿರ್ಧಾರ ಆಗಿರತಕ್ಕಂಥದ್ದು. ಈ ಹಿಂದೆ 12,000 ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕಾಗಿತ್ತು. ಅದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚಿಸಿತ್ತು. ಈಗ 9,000 ಕ್ಯೂಸೆಕ್ಸ್ ನೀರನ್ನ ಹರಿಸೋದಕ್ಕೆ ಆದೇಶ ಕೊಟ್ಟಿದೆ. ರಾಜ್ಯದ ಬರ ಪರಿಸ್ಥಿತಿಯನ್ನು ಅರಿತು ಸ್ವಲ್ಪ ರಿಲೀಫ್ ಕೊಟ್ಟಿದೆ. ಕರ್ನಾಟಕದ ರೈತರಿಗೇನೆ ಇನ್ನೂ ಕೂಡ ನೀರು ಸಿಕ್ಕಿಲ್ಲ. ನಮ್ಮ ರೈತರಿಗೇನೆ ಇನ್ನೂ ಸಂಪೂರ್ಣವಾಗಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಿಂಗಾರು ಕೈಕೊಟ್ರೆ ಮುಂದೇನ್ ಮಾಡೋದು ಅನ್ನೋ ಆತಂಕದಲ್ಲಿ ರೈತರಿದ್ದಾರೆ. ಆಲ್ರೆಡಿ ಬರ ಪರಿಸ್ಥಿತಿ ಮುಂಗಾರು ಕೈಕೊಟ್ಟಿದೆ. ಜೊತೆಗೆ ಕುಡಿಯೋ ನೀರಿಗೂ ಕೂಡ ತತ್ವಾರ ಉಂಟಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಮಳೆ ಬರುತ್ತೋ ಬರಲ್ವೋ, ಹವಾಮಾನ ಇಲಾಖೆ ಹೇಳ್ತಾ ಇರೋ ಪ್ರಕಾರ ಎಲ್ಲಿನೋ ಮತ್ತೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಬರ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಇಲ್ಲ ಅಂತ. ಹಾಗಾಗಿ ಕರ್ನಾಟಕದ ಇಂಥ ಪರಿಸ್ಥಿತಿಯನ್ನ ಕನ್ವಿನ್ಸ್ ಮಾಡುವಲ್ಲಿ ಸರ್ಕಾರ ಹಾಗಾದ್ರೆ ಯಶಸ್ವಿ ಆಗಿದೆಯಾ? ಇನ್ನೂ ಈ ರೀತಿ 9,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸಿದ್ರೂ ಕೂಡ ನಮಗೆ ನೀರಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದರ ನಡುವೆ ಒಂದು ಭರವಸೆಯ ವಿಚಾರ, ಒಂದು ಸ್ವಲ್ಪ ಮಟ್ಟಿಗೆ ಆಶಾದಾಯಕ ವಿಚಾರ ಅಂತಂದ್ರೆ ನಮ್ಮ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಸುಸ್ಥಿರವಾಗಿದೆ ಅನ್ನುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗ 9,000 ಕ್ಯೂಸೆಕ್ಸ್ ಪ್ರತಿದಿನ ಅನ್ನುವಂಥದ್ದು ನಮ್ಮ ಕಾವೇರಿ ಹೊರಹರಿವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಒಟ್ಟು ರಾಜ್ಯದ ನೀರಿನ ಸಂಗ್ರಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ತಜ್ಞರು ಏನ್ ಹೇಳ್ತಾರೆ, ಈ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ತಕ್ಕ ಮಟ್ಟಿಗೆ ರಿಲೀಫ್ ಅಂತ ಹೇಳಬಹುದಾ ಇವತ್ತಿನ ತೀರ್ಪು? ಅಭಿಷೇಕ್, ಸದ್ಯದ ಮಟ್ಟಿಗೆ ಸಿಡಬ್ಲ್ಯೂಆರ್ಸಿ ಸಭೆ ನಿಗದಿಯಾಗಿದ್ದು ಸಭೆ ನಡೀತಾ ಇರೋದ್ರಿಂದ ಯಾವ ಹಂತಕ್ಕೆ ಇದು ಮುನ್ನಡೆಯುತ್ತೆ ಅನ್ನೋದನ್ನ ಈಗ ತಾತ್ಕಾಲಿಕವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ರಾಜ್ಯಕ್ಕೆ ಒಳಹರಿವು ಎಷ್ಟಿದೆ, ಹೊರಹರಿವು ಎಷ್ಟು ಹೋಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶದಂತೆ 6,000 ಕ್ಯೂಸೆಕ್ಸ್ ಅನ್ನ ನೀಡಲಾಗ್ತಿತ್ತು. ಅದಾದ ನಂತರ ಪರಿಷ್ಕರಣೆಯಾಗಿ 12,000 ಕ್ಯೂಸೆಕ್ಸ್ ನೀರನ್ನ ಪ್ರತಿದಿನಿತ್ಯ ಬಿಡುವಂತೆ ಹೇಳಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ 27ನೇ ತಾರೀಕಿನವರೆಗೂ ಯಥಾಸ್ಥಿತಿಯನ್ನ ಕಾಪಾಡಬೇಕು. ಅಲ್ಲಿಗೆ 12,000 ಕ್ಯೂಸೆಕ್ಸ್ ಅನ್ನೋ ಒಂದು ಮಾನದಂಡವನ್ನ ಪಾಲಿಸಲಾಗ್ತಾ ಇದೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ 31ನೇ ತಾರೀಕಿಗೆ ಮತ್ತೊಂದು ಹಿಯರಿಂಗ್ ಅನ್ನ ನಿಗದಿಪಡಿಸಿರೋದ್ರಿಂದ ಇಲ್ಲಿಯವರೆಗೂ ಸರ್ಕಾರದ ಮುಂದೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಇರೋದು ನಾವು ಗಮನಿಸಬೇಕಾಗುತ್ತೆ. ಸ್ಟೇಟಸ್ ಕೋ ಅಂದ್ರೆ ಈಗ ಸದ್ಯದ ಮಟ್ಟಿಗೆ 12,000 ಕ್ಯೂಸೆಕ್ಸ್ ಅನ್ನ ಏನ್ ಬಿಡ್ತಾ ಇದ್ವಿ ಅದನ್ನ ಮುಂದುವರಿಸಬೇಕಾಗುತ್ತೆ 27ನೇ ತಾರೀಕಿನವರೆಗೂ. ಅದಾದ ನಂತರ ಕೃಷಿ ಸಚಿವರ ಮಾತಿನ, ಜಲಸಂಪನ್ಮೂಲ ಸಚಿವರ ಮಾತಿನ ಅನ್ವಯ ನಾವು ಹೇಳಬೇಕಾಗಿರುವಂತದ್ದು, ಈಗ ಮುಂದಿನ ತಿಂಗಳು ತೀರಾ ಕ್ರಿಟಿಕಲ್ ಆದಂತ ಪರಿಸ್ಥಿತಿ ರಾಜ್ಯಕ್ಕೆ ಇರುವಂತದ್ದು. ಕಾರಣ ಏನಂದ್ರೆ ಮಳೆ ಸುದೀರ್ಘವಾಗಿ ಬರ್ತಾ ಇಲ್ಲ, ಯೂನಿಫಾರ್ಮ್ ಆಗಿ ಬರ್ತಾ ಇಲ್ಲ, ಎಲ್ಲಂದ್ರಲ್ಲಿ ಚದುರಿದ ಮಳೆ ಅಂತ ಏನ್ ಹೇಳ್ತೀವಿ ಆ ರೀತಿ ಬರ್ತಾ ಇದೆ. ಹಾಗೆ ಮಳೆಯ ಪ್ರಮಾಣ ಕೂಡ ನಾವು ನಿಗದಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಕಾರಣದಿಂದ ಕುಡಿಯೋದಕ್ಕೆ ಮಾತ್ರ ಅವಶ್ಯಕತೆ ಇರುವಷ್ಟು ನೀರನ್ನ ಇಟ್ಕೊಂಡಿದ್ದೇವೆ. ಒಂದು ವೇಳೆ ಮಳೆಯ ಪರಿಸ್ಥಿತಿ ಸುಧಾರಿಸದೆ ಹೋದಂತ ಸಂದರ್ಭದಲ್ಲಿ ನಾವು ಯಾವ ಕೆಲಸಕ್ಕೂ ಕೂಡ ನೀರನ್ನ ಬಳಸೋದಕ್ಕೆ ಆಗೋದಿಲ್ಲ, ಕುಡಿಯೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಈ ಕಾರಣದಿಂದಾಗಿ ತಮಿಳುನಾಡಿಗೆ ಯಥಾಸ್ಥಿತಿಯಲ್ಲಿ ನಾವು ಬಿಡ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗುವುದಿಲ್ಲ. ಆದ್ರೆ ತಮಿಳುನಾಡು ಸರ್ಕಾರ ಏನಾದ್ರೂ 12,000 ಕ್ಯೂಸೆಕ್ಸ್ ಅನ್ನ ಪ್ರತಿಯಾಗಿ 16 ಅಥವಾ 18,000 ಕ್ಯೂಸೆಕ್ಸ್ಗೆ ಡಿಮಾಂಡ್ ಅನ್ನ ಇಟ್ಟಂತ ಸಂದರ್ಭದಲ್ಲಿ ಆವಾಗ ಕರ್ನಾಟಕದ ವಾದ ಏನಾಗಿರ್ಬೇಕು ಅಂತ ಈಗ ತಾಂತ್ರಿಕ ಸಮಿತಿಯ ಜೊತೆಗೆ ತಿಳಿಸಿದ್ದೇವೆ. ಅದರ ಜೊತೆಗೆ ಯಾವ ರೀತಿ ಇದನ್ನ ನಿಭಾಯಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಮುಂದೆ ಕೂಡ ಯಾವ ರೀತಿ ನಾವು ಮಂಡನೆ ಮಾಡಬೇಕು ಅಂತ ವಕೀಲರ ಜೊತೆ ಮಾತನಾಡಿದ್ದೇವೆ, ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.